ಕತೆ ಹೇಳುವೆ, ಅಣ್ಣಮ್ಮ ತಾಯಿಯ ಕತೆ ಹೇಳುವೆ. ಕತೆ ಹೇಳುವೆ ತಾಯ ಕತೆ ಹೇಳುವೆ, ಅಣ್ಣಮ್ಮ ತಾಯಿಯ ಕತೆ ಹೇಳುವೆ. ದೇವಿ ಅಣ್ಣಮ್ಮ ತಾಯಿಯ ಕತೆ ಹೇಳುವೆ. ವರುಷಗಳ ಹಿಂದೆ ಬೆಂದಕಾಳೂರೆಂಬ ಹೆಸರಿತ್ತು ಅಂದೆ. 150 ವರುಷಗಳ ಹಿಂದೆ ಬೆಂದಕಾಳೂರೆಂಬ ಹೆಸರಿತ್ತು ಅಂದೆ. ಜ್ಯೋತಿನಗರದ ವೈಶ್ಯವಂಶಜರ ಮನೆಯ ಮುನಿಸ್ವಾಮಿ ಎಂಬೋರು ಪಡೆದ ಅನುಭವವು ಎಣ್ಣೆಯನ್ನು ತಲೆ ಮೇಲೆ ಹೊತ್ತು ಮಾರುತ್ತಾ ಜೀವನವು ಬೇಡಿತ್ತು ಊರೂರು ಅಲೆತಾ. ಸೂರ್ಯ ಮುಳುಗುವ ವೇಳೆ ಮನೆಗೆ ಬರುವಲ್ಲಿ ತೋಪಿನ ಮಧ್ಯದಲ್ಲಿ ಅಳುವ ಸದ್ದನ್ನು ಕೇಳಿ ಹಿಂಬದಿಯಲ್ಲಿ ಬಂದ ಅಳುವಿನ ಸದ್ದಿಗೆ ಭಯಭೀತರಾಗಿ ಓಡಿದರು ಮನೆಗೆ. ಅರುಹಿದರು ತಮ್ಮ ಅನುಭವವ ಹಿರಿಯರಿಗೆ, ಕೇಳಿದವರೆಲ್ಲರೂ ಮೂಕ ವಿಸ್ಮಿತರಾಗಿ. ಕತೆ ಹೇಳುವೆ ತಾಯ ಕತೆ ಹೇಳುವೆ, ಅಣ್ಣಮ್ಮ ತಾಯಿಯ ಕತೆ ಹೇಳುವೆ. ಕೇಳಿ ಅಣ್ಣಮ್ಮ ತಾಯಿಯ ಕತೆ ಹೇಳುವೆ. ದಿನದ ಕಾಯಕದಂತೆ ಮರುದಿನವು ಹೊರಟು ಎಣ್ಣೆ ವ್ಯಾಪಾರವನ್ನು ಮಾಡಿ ಬರುವಲ್ಲಿ. ದಿನದ ಕಾಯಕದಂತೆ ಮರುದಿನವು ಹೊರಟು ಎಣ್ಣೆ ವ್ಯಾಪಾರವನ್ನು ಮಾಡಿ ಬರುವಲ್ಲಿ. ಮತ್ತದೆ ಅಳುವಿನ ಕರೆಯನ್ನು ಕೇಳಿ ಧೈರ್ಯದ ಹಿಂದಿರುಗಿ ನೋಡಿದರು ಒಮ್ಮೆ. ಆರ್ತನಾದವ ಹುಡುಕಿ ಸುತ್ತಲೂ ಒಮ್ಮೆ ಕಣ್ಣೆದುರು ಕಂಡರು ವಿಗ್ರಹವನೊಂದು. ಮಣ್ಣಲ್ಲಿ ಹುದುಗಿತ್ತು ಮಾತೆಯ ಮೂರ್ತಿ. ಮೇಲೆತ್ತಿ ಶುಚಿಗೊಳಿಸಿ ಸ್ಥಾಪಿಸಿದರಲ್ಲೇ ಎತ್ತಿದ ಮೂರ್ತಿಯ ಸುತ್ತಲ ಸ್ಥಳದಲ್ಲೇ ದೊರೆತವು ವಿಗ್ರಹವು 5 ಮತ್ತೊಂದು. ಸುಬ್ರಹ್ಮಣ್ಯ ಸ್ವಾಮಿಯ ಜೊತೆಯಲ್ಲಿ ಕಂಡರು ಸಪ್ತಮಾತೃಕೆಯರ ವಿಗ್ರಹವನಲ್ಲಿ. ಕತೆ ಹೇಳುವೆ ತಾಯ ಕತೆ ಹೇಳುವೆ, ಅಣ್ಣಮ್ಮ ತಾಯಿಯ ಕತೆ ಹೇಳುವೆ. ಕೇಳಿ ಅಣ್ಣಮ್ಮ ತಾಯಿಯ ಕತೆ ಹೇಳುವೆ.